ಹಾಸನದಲ್ಲಿ ಹೃದಯಾಘಾತದ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇತ್ತು. ಹಾಗಾಗಿ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಆರೋಗ್ಯ ಇಲಾಖೆ ವತಿಯಿಂದ ಮಾಡುವ ಕೆಲಸಗಳಾಯಿತು. ವಿದ್ಯಾರ್ಥಿಗಳಿಗೆ ಅಲ್ಲಿ ಅವರನ್ನ ತಪಾಸಣೆಗೆ ಒಳಪಡಿಸುವಂತ ಕೆಲಸವನ್ನ ಕೂಡ ಮಾಡಲಾಯಿತು. ಪ್ರಮುಖವಾಗಿ 10 ರಿಂದ 15 ವರ್ಷದ ಒಳಗಿನ ಮಕ್ಕಳಲ್ಲಿ ತಪಾಸಣೆ ಮಾಡಬೇಕು ಅನ್ನುವ ವಿಚಾರ ಪ್ರಸ್ತಾಪ ಆಗಿತ್ತು. ಆರೋಗ್ಯ ಇಲಾಖೆ ಇದೇ ವಿಚಾರವಾಗಿ ಸಾಕಷ್ಟು ಕ್ರಮವನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಮುಂದಾಗಿತ್ತು. ಹೀಗಾಗಿ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಸಾವಿನ ಸಂಖ್ಯೆ ಹೆಚ್ಚಳವಾಗ್ತಾ ಇದ್ದಂತ ಹಿನ್ನೆಲೆಯಲ್ಲಿ 1 ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಹೃದಯ ತಪಾಸಣೆಯನ್ನ ಮಾಡಲಾಗಿದೆ. 1185 ಶಾಲೆ 56,000 ಮಕ್ಕಳ ತಪಾಸಣೆ ಮಾಡಲಾಗಿತ್ತು. ಜಿಲ್ಲಾ ಆರೋಗ್ಯ ಇಲಾಖೆ ವತಿಯಿಂದ ಹೃದಯ ತಪಾಸಣೆಯನ್ನ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕೃಷ್ಣವಂತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೃಷ್ಣವಂತ, 156 ವಿದ್ಯಾರ್ಥಿಗಳಿಗೆ ಹೃದಯ ಸಂಬಂಧಿ ಸಮಸ್ಯೆ ಇದೆ ಅಂತ ಗೊತ್ತಾಗ್ತಾ ಇದೆ. ಏನದು? ನಾಗೇಂದ್ರ, ಈಗಾಗಲೇ ಹಾಸನದಲ್ಲಿ ಹಠಾತ್ ಹೃದಯಾಘಾತ ಪ್ರಕರಣದಿಂದ ಸರಣಿ ಸಾವುಗಳು ಏನು ಈ ಹಿಂದೆ ಸಂಭವಿಸಿತು. ಈ ಹಿನ್ನೆಲೆಯಲ್ಲಿ ಉಸ್ತುವಾರಿ ಸಚಿವರು ಶಾಲೆಯ ಮಕ್ಕಳಿಗೂ ಕೂಡ ಹೃದಯ ಆರೋಗ್ಯದ ಬಗ್ಗೆ ತಪಾಸಣೆಯನ್ನ ಮಾಡಿ ಅನ್ನುವ ನಿರ್ದೇಶನವನ್ನ ಆರೋಗ್ಯಾಧಿಕಾರಿಗಳಿಗೆ ಜಿಲ್ಲಾಡಳಿತಕ್ಕೆ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಹಾಸನದಲ್ಲಿ ಸುಮಾರು 1185 ಶಾಲೆಯ ಮಕ್ಕಳಿಗೆ ಶಾಲೆಗಳಿಗೆ ಮತ್ತು ಒಟ್ಟು 56,000 ಶಾಲಾ ಮಕ್ಕಳಿಗೆ 1 ರಿಂದ 10ನೇ ತರಗತಿ ಒಳಗೆ ಇಲ್ಲಿ ತನಕ ಹೃದಯ ತಪಾಸಣೆಯನ್ನ ಮಾಡಿದ್ದಾರೆ. ಈ ಹೃದಯ ತಪಾಸಣೆಯಲ್ಲಿ 112 ಮಕ್ಕಳಿಗೆ ವಿಶೇಷವಾಗಿ ಇನ್ನೂ ಹೆಚ್ಚಿನ ತಪಾಸಣೆ ಮಾಡಿ ಅನ್ಲಿಕ್ಕೆ ಈಗ ನೀಡಿರುವಂತ ಕಾರಣ ಅಂದ್ರೆ ಆ ಒಂದು ಕುಟುಂಬಗಳೇನಿತ್ತು ಆ ಮಕ್ಕಳನ್ನ ಕೌನ್ಸಿಲ್ ಮಾಡಿದಾಗ ಆ ಮನೆಯವರ ಆರೋಗ್ಯ ಪರಿಸ್ಥಿತಿ ಏನಿತ್ತು, ಹೀಗೆ ಅವರ ಒಂದು ವಂಶಾವಳಿಯ ಆಧಾರದ ಮೇಲೆ ಇನ್ನೂ ಹೆಚ್ಚಿನ ಅವರ ಬಗ್ಗೆ ಆರೋಗ್ಯ ತಪಾಸಣೆಯನ್ನ ಮಾಡ್ಲಿ. ಈ 112 ಜನಕ್ಕೂ ಹೃದಯದ ಸಮಸ್ಯೆ ಇದೆ ಅಂತಲ್ಲ, ಆದ್ರೆ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ತಪಾಸಣೆಯನ್ನ ಮಾಡಿಸ್ಕೊಳ್ಳಿ ಮುಂಜಾಗ್ರತವಾಗಿ. ಇದಕ್ಕಾಗಿ ನಾವು ಈ ಸೂಚನೆಯನ್ನ ನೀಡಿದ್ದೇವೆ ಅಂತ ಈಗಾಗಲೇ ಹಾಸನ DHO ಅವರು ಅನಿಲ್ ಅವರು ಕೂಡ ನಮ್ಗೆ ಸ್ಪಷ್ಟನೆಯನ್ನ ನೀಡಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಕೃಷ್ಣವಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. 1 ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಹೃದಯ ತಪಾಸಣೆಯನ್ನ ಮಾಡಲಾಗಿದೆ. ಸುಮಾರು 56,000 ವಿದ್ಯಾರ್ಥಿಗಳಿಗೆ ಹೃದಯ ತಪಾಸಣೆ ಮಾಡಲಾಗಿದೆ. ಅದು 1185 ಶಾಲೆಯ ವಿದ್ಯಾರ್ಥಿಗಳವರೆಲ್ಲ. ಅದರಲ್ಲಿ 156 ವಿದ್ಯಾರ್ಥಿಗಳಿಗೆ ಹೃದಯ ಸಮಸ್ಯೆ ಇರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸರ್ಕಾರಿ, ಖಾಸಗಿ, ಅನುದಾನಿತ ಶಾಲೆಗಳಲ್ಲಿ ನಡೆದಂತಹ ತಪಾಸಣೆ ವೇಳೆ 156 ವಿದ್ಯಾರ್ಥಿಗಳಿಗೆ ಹೃದಯ ಸಮಸ್ಯೆ ಇರೋದು ಗೊತ್ತಾಗಿದೆ. ಹಾಸನದಲ್ಲಿ ಹೃದಯಾಘಾತದ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇತ್ತು. ಹಾಗಾಗಿ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಆರೋಗ್ಯ ಇಲಾಖೆ ವತಿಯಿಂದ ಮಾಡುವ ಕೆಲಸಗಳಾಯಿತು. ವಿದ್ಯಾರ್ಥಿಗಳಿಗೆ ಅಲ್ಲಿ ಅವರನ್ನ ತಪಾಸಣೆಗೆ ಒಳಪಡಿಸುವಂತ ಕೆಲಸವನ್ನ ಕೂಡ ಮಾಡಲಾಯಿತು. ಪ್ರಮುಖವಾಗಿ 10 ರಿಂದ 15 ವರ್ಷದ ಒಳಗಿನ ಮಕ್ಕಳಲ್ಲಿ ತಪಾಸಣೆ ಮಾಡಬೇಕು ಅನ್ನುವ ವಿಚಾರ ಪ್ರಸ್ತಾಪ ಆಗಿತ್ತು. ಆರೋಗ್ಯ ಇಲಾಖೆ ಇದೇ ವಿಚಾರವಾಗಿ ಸಾಕಷ್ಟು ಕ್ರಮವನ್ನ ಕೂಡ ತೆಗೆದುಕೊಳ್ಳೋದಕ್ಕೆ ಮುಂದಾಗಿತ್ತು. ಹೀಗಾಗಿ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಸಾವಿನ ಸಂಖ್ಯೆ ಹೆಚ್ಚಳವಾಗ್ತಾ ಇದ್ದಂತ ಹಿನ್ನೆಲೆಯಲ್ಲಿ 1 ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಹೃದಯ ತಪಾಸಣೆಯನ್ನ ಮಾಡಲಾಗಿದೆ. 1185 ಶಾಲೆ 56,000 ಮಕ್ಕಳ ತಪಾಸಣೆ ಮಾಡಲಾಯಿತು. ಜಿಲ್ಲಾ ಆರೋಗ್ಯ ಇಲಾಖೆ ವತಿಯಿಂದ ಹೃದಯ ತಪಾಸಣೆಯನ್ನ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕೃಷ್ಣವಂತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೃಷ್ಣವಂತ, 156 ವಿದ್ಯಾರ್ಥಿಗಳಿಗೆ ಹೃದಯ ಸಂಬಂಧಿ ಸಮಸ್ಯೆ ಇದೆ ಅಂತ ಗೊತ್ತಾಗ್ತಾ ಇದೆ. ಏನದು? ನಾಗೇಂದ್ರ, ಈಗಾಗಲೇ ಹಾಸನದಲ್ಲಿ ಹಠಾತ್ ಹೃದಯಾಘಾತ ಪ್ರಕರಣದಿಂದ ಸರಣಿ ಸಾವುಗಳು ಏನು ಈ ಹಿಂದೆ ಸಂಭವಿಸಿತು. ಈ ಹಿನ್ನೆಲೆಯಲ್ಲಿ ಉಸ್ತುವಾರಿ ಸಚಿವರು ಶಾಲೆಯ ಮಕ್ಕಳಿಗೂ ಕೂಡ ಹೃದಯ ಆರೋಗ್ಯದ ಬಗ್ಗೆ ತಪಾಸಣೆಯನ್ನ ಮಾಡಿ ಅನ್ನುವ ನಿರ್ದೇಶನವನ್ನ ಆರೋಗ್ಯಾಧಿಕಾರಿಗಳಿಗೆ ಜಿಲ್ಲಾಡಳಿತಕ್ಕೆ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಹಾಸನದಲ್ಲಿ ಸುಮಾರು 1185 ಶಾಲೆಯ ಮಕ್ಕಳಿಗೆ ಶಾಲೆಗಳಿಗೆ ಮತ್ತು ಒಟ್ಟು 56,000 ಶಾಲಾ ಮಕ್ಕಳಿಗೆ 1 ರಿಂದ 10ನೇ ತರಗತಿ ಒಳಗೆ ಇಲ್ಲಿ ತನಕ ಹೃದಯ ತಪಾಸಣೆಯನ್ನ ಮಾಡಿದ್ದಾರೆ. ಈ ಹೃದಯ ತಪಾಸಣೆಯಲ್ಲಿ 112 ಮಕ್ಕಳಿಗೆ ವಿಶೇಷವಾಗಿ ಇನ್ನೂ ಹೆಚ್ಚಿನ ತಪಾಸಣೆ ಮಾಡಿ ಅನ್ಲಿಕ್ಕೆ ಈಗ ನೀಡಿರುವಂತ ಕಾರಣ ಅಂದ್ರೆ ಆ ಒಂದು ಕುಟುಂಬಗಳೇನಿತ್ತು ಆ ಮಕ್ಕಳನ್ನ ಕೌನ್ಸಿಲ್ ಮಾಡಿದಾಗ ಆ ಮನೆಯವರ ಆರೋಗ್ಯ ಪರಿಸ್ಥಿತಿ ಏನಿತ್ತು, ಹೀಗೆ ಅವರ ಒಂದು ವಂಶಾವಳಿಯ ಆಧಾರದ ಮೇಲೆ ಇನ್ನೂ ಹೆಚ್ಚಿನ ಅವರ ಬಗ್ಗೆ ಆರೋಗ್ಯ ತಪಾಸಣೆಯನ್ನ ಮಾಡ್ಲಿ. ಈ 112 ಜನಕ್ಕೂ ಹೃದಯದ ಸಮಸ್ಯೆ ಇದೆ ಅಂತಲ್ಲ, ಆದ್ರೆ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ
ತಪಾಸಣೆಯನ್ನ ಮಾಡಿಸಿಕೊಳ್ಳಿ ಮುಂಜಾಗ್ರತವಾಗಿ. ಇದಕ್ಕಾಗಿ ನಾವು ಈ ಸೂಚನೆಯನ್ನ ನೀಡಿದ್ದೇವೆ ಅಂತ ಈಗಾಗಲೇ ಹಾಸನ DHO ಅವರು ಅನಿಲ್ ಅವರು ಕೂಡ ನಮ್ಗೆ ಸ್ಪಷ್ಟನೆಯನ್ನ ನೀಡಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಕುಶ್ವಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, 1ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಹೃದಯ ತಪಾಸಣೆಯನ್ನ ಮಾಡಲಾಗಿದೆ. ಸುಮಾರು 56,000 ವಿದ್ಯಾರ್ಥಿಗಳಿಗೆ ಹೃದಯ ತಪಾಸಣೆ ಮಾಡಲಾಗಿದೆ. ಅದು 1,185 ಶಾಲೆಯ ವಿದ್ಯಾರ್ಥಿಗಳು ಅವರೆಲ್ಲ. ಅದರಲ್ಲಿ 156 ವಿದ್ಯಾರ್ಥಿಗಳಿಗೆ ಹೃದಯ ಸಮಸ್ಯೆ ಇರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸರ್ಕಾರಿ, ಖಾಸಗಿ, ಅನುದಾನಿತ ಶಾಲೆಗಳಲ್ಲಿ ನಡೆದಂತ ತಪಾಸಣೆ ವೇಳೆ 156 ವಿದ್ಯಾರ್ಥಿಗಳಿಗೆ ಹೃದಯ ಸಮಸ್ಯೆ ಇರೋದು ಗೊತ್ತಾಗಿದೆ. ಹಾಸನದಲ್ಲಿ ಹೃದಯಾಘಾತದ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇತ್ತು. ಹಾಗಾಗಿ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಆರೋಗ್ಯ ಇಲಾಖೆ ವತಿಯಿಂದ ಮಾಡುವ ಕೆಲಸಗಳಾಯಿತು. ವಿದ್ಯಾರ್ಥಿಗಳಿಗೆ ಅಲ್ಲಿ ಅವರನ್ನ ತಪಾಸಣೆಗೊಳಪಡಿಸುವಂತ ಕೆಲಸವನ್ನ ಕೂಡ ಮಾಡಲಾಯಿತು. ಪ್ರಮುಖವಾಗಿ 10ರಿಂದ 15 ವರ್ಷದ ಒಳಗಿನ ಮಕ್ಕಳಲ್ಲಿ ತಪಾಸಣೆ ಮಾಡಬೇಕು ಅನ್ನುವ ವಿಚಾರ ಪ್ರಸ್ತಾಪ ಆಗಿತ್ತು. ಆರೋಗ್ಯ ಇಲಾಖೆ ಇದೇ ವಿಚಾರವಾಗಿ ಸಾಕಷ್ಟು ಕ್ರಮವನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಮುಂದಾಗಿತ್ತು. ಹೀಗಾಗಿ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಸಾವಿನ ಸಂಖ್ಯೆ ಹೆಚ್ಚಳವಾಗ್ತಾ ಇದ್ದಂತ ಹಿನ್ನೆಲೆಯಲ್ಲಿ 1ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಹೃದಯ ತಪಾಸಣೆಯನ್ನ ಮಾಡಲಾಗಿದೆ. 1,185 ಶಾಲೆ 56,000 ಮಕ್ಕಳ ತಪಾಸಣೆ ಮಾಡಲಾಗಿತ್ತು. ಜಿಲ್ಲಾ ಆರೋಗ್ಯ ಇಲಾಖೆ ವತಿಯಿಂದ ಹೃದಯ ತಪಾಸಣೆಯನ್ನ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಖುಷ್ವಂತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ್, 156 ವಿದ್ಯಾರ್ಥಿಗಳಿಗೆ ಹೃದಯ ಸಂಬಂಧಿ ಸಮಸ್ಯೆ ಇದೆ ಅಂತ ಗೊತ್ತಾಗ್ತಾ ಇದೆ, ಏನದು? ನಾಗೇಂದ್ರ, ಈಗಾಗಲೇ ಹಾಸನದಲ್ಲಿ ಹಠಾತ್ ಹೃದಯಾಘಾತ ಪ್ರಕರಣದಿಂದ ಸರಣಿ ಸಾವುಗಳು ಏನು ಈ ಹಿಂದೆ ಸಂಭವಿಸಿತು. ಈ ಹಿನ್ನೆಲೆಯಲ್ಲಿ ಉಸ್ತುವಾರಿ ಸಚಿವರು ಶಾಲೆಯ ಮಕ್ಕಳಿಗೂ ಕೂಡ ಹೃದಯ ಆರೋಗ್ಯದ ಬಗ್ಗೆ ತಪಾಸಣೆಯನ್ನ ಮಾಡಿ ಅನ್ನುವ ನಿರ್ದೇಶನವನ್ನ ಆರೋಗ್ಯಾಧಿಕಾರಿಗಳಿಗೆ ಜಿಲ್ಲಾಡಳಿತಕ್ಕೆ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಹಾಸನದಲ್ಲಿ ಸುಮಾರು 1,185 ಶಾಲೆಯ ಶಾಲೆಗಳಿಗೆ ಮತ್ತು ಒಟ್ಟು 56,000 ಶಾಲಾ ಮಕ್ಕಳಿಗೆ 1ರಿಂದ 10ನೇ ತರಗತಿ ಒಳಗೆ ಇಲ್ಲಿ ತನಕ ಹೃದಯ ತಪಾಸಣೆಯನ್ನ ಮಾಡಿದ್ದಾರೆ. ಈ ಹೃದಯ ತಪಾಸಣೆಯಲ್ಲಿ 112 ಮಕ್ಕಳಿಗೆ ವಿಶೇಷವಾಗಿ ಇನ್ನೂ ಹೆಚ್ಚಿನ ತಪಾಸಣೆ ಮಾಡಿ ಅನ್ನಲಿಕ್ಕೆ ಈಗ ನೀಡಿರುವಂತಹ ಕಾರಣ ಅಂದ್ರೆ ಆ ಒಂದು ಕುಟುಂಬಗಳೇನಿತ್ತು ಆ ಮಕ್ಕಳನ್ನ ಕೌನ್ಸಿಲ್ ಮಾಡಿದಾಗ ಆ ಮನೆಯವರ ಆರೋಗ್ಯ ಪರಿಸ್ಥಿತಿ ಏನಿತ್ತು, ಹೀಗೆ ಅವರ ಒಂದು ವಂಶಾವಳಿಯ ಆಧಾರದ ಮೇಲೆ ಇನ್ನೂ ಹೆಚ್ಚಿನ ಅವರ ಬಗ್ಗೆ ಆರೋಗ್ಯ ತಪಾಸಣೆಯನ್ನ ಮಾಡ್ಲಿ. ಈ 112 ಜನಕ್ಕೂ ಹೃದಯದ ಸಮಸ್ಯೆ ಇದೆ ಅಂತಲ್ಲ, ಆದ್ರೆ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ತಪಾಸಣೆಯನ್ನ ಮಾಡಿಸಿಕೊಳ್ಳಿ ಮುಂಜಾಗ್ರತವಾಗಿ. ಇದಕ್ಕಾಗಿ ನಾವು ಈ ಸೂಚನೆಯನ್ನ ನೀಡಿದ್ದೇವೆ ಅಂತ ಈಗಾಗಲೇ ಹಾಸನ DHO ಅವರು ಅನಿಲ್ ಅವರು ಕೂಡ ನಮ್ಗೆ ಸ್ಪಷ್ಟನೆಯನ್ನ ನೀಡಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಖುಷ್ವಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. 1ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಹೃದಯ ತಪಾಸಣೆಯನ್ನ ಮಾಡಲಾಗಿದೆ. ಸುಮಾರು 56,000 ವಿದ್ಯಾರ್ಥಿಗಳಿಗೆ ಹೃದಯ ತಪಾಸಣೆ ಮಾಡಲಾಗಿದೆ. ಅದು 1,185 ಶಾಲೆಯ ವಿದ್ಯಾರ್ಥಿಗಳು ಅವರೆಲ್ಲ. ಅದರಲ್ಲಿ 156 ವಿದ್ಯಾರ್ಥಿಗಳಿಗೆ ಹೃದಯ ಸಮಸ್ಯೆ ಇರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸರ್ಕಾರಿ, ಖಾಸಗಿ, ಅನುದಾನಿತ ಶಾಲೆಗಳಲ್ಲಿ ನಡೆದಂತ ತಪಾಸಣೆ ವೇಳೆ 156 ವಿದ್ಯಾರ್ಥಿಗಳಿಗೆ ಹೃದಯ ಸಮಸ್ಯೆ ಇರೋದು ಗೊತ್ತಾಗಿದೆ.